ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಏಳ್ಕುಟಿ ಮೈಲಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅದು ಸಡನ್ನಾಗಿ ಪ್ಲ್ಯಾನ್ ಆಗೋಯಿತು. ನನಗೆ ಪರಿಚಯ ಇರೋ ಒಬ್ಬರು ಆಂಟಿ ಹೇಳ್ತಾಯಿದ್ರು, ಇಲ್ಲ ಬಾ ಹೋಗ್ಬಿಟ್ಟು ಬರೋಣ ಒಂದು ಸತಿ ಆದ್ರೂ. ಸೊ ನನಗೆ ಎರಡು ಮನಸ್ಸಿತ್ತು, ಹೋಗ್ಬೇಕೋ ಬೇಡವೋ ಅಂತ. ಹೋಗ್ಲಿ ನೋಡ್ಕೊಂಬಂದ್ಬಿಡೋಣ ಅಂತೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ನಾನು ಮನೇಲಿ ರೊಟ್ಟಿ ತಿನ್ಕೊಂಡು ಹೋಗಿದ್ದೆ. ಅಂದರೂ ಅಲ್ಲಿ ಹೋಗಿ ಒಂದೆರಡು ಇಡ್ಲಿ ತಿಂದೆ. ಆಲ್ಮೋಸ್ಟ್ 12:30 1 o'clock ಆಗಿಬಿಟ್ಟಿತ್ತು ನಾವು ರೀಚ್ ಆಗೋ ಅಷ್ಟರಲ್ಲಿ. ನಾನು ಟ್ರಾವೆಲಿಂಗ್ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಅಷ್ಟೇ ಆ ಗ್ರೀನರಿ ಎಷ್ಟು ಚೆಂದ ಇತ್ತು ಅಂದರೆ ನನಗಂತೂ ಕೆಲ್ಸಕ್ಕೆ ಹೋಗಿ ಹೋಗಿ ಬೋರ್ ಆಗಿಬಿಟ್ಟಿತ್ತ. ಫುಲ್ ಮೈಂಡೆಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಎಷ್ಟು ಚೆಂದ ಇತ್ತು ಅಂದರೆ ವೆದರು ಸಖತ್ತಾಗಿತ್ತು. ಮಾತ್ರ ದೇವಸ್ಥಾನನೂ ಬೇಗನೆ ಸಿಕ್ತು. ಅಂದರೆ ಟ್ರಾವೆಲಿಂಗ್ ಮಾಡಿದ್ದೇ ಗೊತ್ತಾಗಲಿಲ್ಲ, ಯಾಕಂದರೆ ಬಿಸಿಲೊತ್ತಿರಲಿಲ್ಲ, ಸ್ವಲ್ಪ ತಂಪು ಹೊತ್ತಿತ್ತು. ಅಷ್ಟರಲ್ಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನ ನಿಜ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ಬೇಡ್ಕೊತಾ ಇದೆ, ಅಪ್ಪ ನಂಗೆ ಒಳ್ಳೆ ಗಂಡ ಸಿಗಲಿ ಅಂತ. ಅಲ್ಲಿ ಅರಿಶಿನ ನೋಡಿದ್ರೆ ಮಕ್ಕಳು ತುಂಬ ಅದನ್ನೇ ಬಳ್ಬಿಟ್ಟಿದ್ರು. ಕತ್ತಿಗೆ ಬೇರೆ ತಾಳಿ ಥರ ಕಟ್ಟಿಬಿಟ್ಟಿರೋದು, ತಾಯ್ತ ಆ್ಯಕ್ಚುಲಿ. ಅದು ನೋಡೋರ್ಗೆ ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ತಾಳಿ ಥರ ಕಾಣಿಸ್ತಾ ಇತ್ತು, ಅರಿಶಿನ ದಾರ ಥರ ಕಾಣಿಸ್ತಾ ಇತ್ತು. ನಾನು ಅದಕ್ಕೆ ತೋರಿಸ್ತಾ ಇದ್ದೆ, ಅದು ತಾಳಿ ಅಲ್ಲ ಅರಿಶಿನ ದಾರ ಅಂತ. ಆಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ರು ಮಸಾಲೆ ದೋಸೆ, ಗೋಬಿ ಮಂಚೂರಿ ಎಲ್ಲ ತಿಂದು ಊಟ ಎಲ್ಲ ಚೆನ್ನಾಗಿತ್ತು. ಸೊ ಫೈನಲಿ ನಾನು ಮನೆಗೆ ರೀಚ್ ಔಟ್ ಆದೆ. ಕಾಲೆಲ್ಲ ಫುಲ್ಲು ನೋವೊತ್ಕೊಂಡ್ಬಿಡ್ತಾಯಿತ್ತು. ಹೋಗಿ ಫಸ್ಟು ರೆಸ್ಟ್ ಮಾಡಬೇಕು, ಮಲ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಸೊ ಹಂಗೆ ಬರಬೇಕಾದ್ರೆ ಒಂದು ಸ್ಲಿಪ್ಪರ್ಸ್ ತೊಗೊಂಡೆ, ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿ. ಅದು ಅಷ್ಟೇ ಗಾಯ್ಸ್.